ಫಸ್ಟ್ ಟೈಮು ಅದು ಸ್ವಲ್ಪ ಇದೆ, ತೆಗೆದು ನೋಡ್ತೀವಿ. ನಮ್ಮ ಫ್ಯಾಮಿಲಿ ನಮ್ಮ ತಾಯಿಗಿತ್ತು, ಆಮೇಲೆ ನನ್ನ ಸದ್ಯ ತಮ್ಮನಿಗಿತ್ತು, ಆಮೇಲೆ ನನಗಿದು ಕಾಣಿಸ್ಕೊಂಡು ಇದ್ದಿದ್ರಲ್ಲಿ ಆರಾಮಾಗಿ ಊಟ ಮಾಡ್ತೀನಿ. ಜನ ನೀರು ಕುಡಿಯೋಕ್ಕೂ ನಂಗೆ ತೊಂದರೆ ಆಗಿತ್ತು, ಆರಾಮಾಗಿ ನೀರು ಕುಡಿತೀನಿ. ನಾನು ಖಂಡಿತ ಖುಷಿಯಿಂದ ನನಗೆ ಇದು ಐತೆ ಅನ್ನೋ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ನಾನು ಮಲ್ಲಿಕಾರ್ಜುನ ಬಾಣಾವರ ಸರ್, ಬೆಂಗಳೂರು 90, ವಯಸ್ಸು 73 ಸರ್. ಇವಾಗ ನನಗೆ ಜಾಂಡೀಸ್ ಬಂದಂಗೆ ಬಂತು, ಗ್ಯಾಸ್ ಟ್ರಬಲ್ಲು. ನಾನೇನೋ ಅಂದ್ಕೊಂಡು ಇದು ಮಾಡ್ಕೊಂಡು ನಾನೇ ಗ್ಯಾಸ್ಟ್ರಿಕ್ ಮಾತ್ರೆ ಅದು ತೊಗೊಂಡು ಇದು ಮಾಡ್ತಾ ಇದ್ದೆ. ಸರೋಗಲಿಲ್ಲ, ಊಟ ಸೇರಿಸಿಲ್ಲ. ಆಮೇಲೆ ಬೇರೆ ಕಡೆ ಪ್ರೈವೇಟ್ನಾಗ ತೋರಿಸ್ದೆ. ಅವ್ರು ಹಾಕೋ ಡಾಕ್ಟ್ರ್ ಇಲ್ಲ, ನಮಗೆ ಡೌಟ್ ಇದೆ ಅಂತ ಬೇರೆ ಕಡೆ ಬರ್ಕೊಟ್ರು. ಅಲ್ಲೋ ಸ್ಕ್ಯಾನ್ ಗೀನಿಂಗ್ ಎಲ್ಲ ಮಾಡಿದ್ಮೇಲೆ ಅಲ್ಲೋಗೆಲ್ಲ ತೋರಿಸಿ ಇದು ಮಾಡಿದ್ಮೇಲೆ ಟೆಸ್ಟ್ ಮಾಡಿ ಇಲ್ಲ ಇದೆ. ಫಸ್ಟ್ ಟೈಮು ಅದು ಸ್ವಲ್ಪ ಇದೆ, ತೆಗೆದು ನೋಡ್ತೀವಿ. ಅದರಲ್ಲೇ ಇದ್ದಾರೆ ಮಾತ್ರೆ, ಇದರಲ್ಲೇ ಕ್ಲಿಕ್ ಮಾಡ್ತೀವಿ ಇದು. ಆಮೇಲೆ ಅಲ್ಲಿಂದ ನನಗೆ ಯಾಕೋ ಸರ್ ಜಾಸ್ತಿ ದಿವಸ ಇರೋಕ್ಕಾಗಲ್ಲ. ನಾನು ಆಪ್ರೇಷನ್ ಮಾಡಿಸೋದಕ್ಕೆ ನಾನು ನಂಗೆ ಏಸಾಯಿತು, ಒಪ್ಪಲಿಲ್ಲ. ನಾನು ಪ್ರೈವೇಟ್ನಲ್ಲೇ ಎಲ್ಲರೂ ನೋಡಿ ಇದು ಮಾಡೋಣ ಅಂತ ಅಂದಿದ್ದಕ್ಕೆ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಅಡ್ವೈಸ್ ಕೊಟ್ಟರು. ಮೊಬೈಲ್ ತೊಗೊಂಡೆಲ್ಲ ತಿರುವಾಕಿ ಮಾಡಿ ನೋಡಿದಾಗ ಇಂಥ ಕಡೆ ಇದೆ ಅಲ್ಲಿ ಹೋಗಿ ಅಂತ. ಆಮೇಲೆ ನಮ್ಮ ಮಳೆ ಅವ್ರು ಕರ್ಕೊಂಬಂದು ಇಲ್ಲಿ ಫಸ್ಟ್ ಟೈಮ್ ನನ್ನ ತೋರಿಸಿದ್ದು. 2ನೇ ಸಲ ನಾನು ಹಾಸ್ಪಿಟ್ಲ್ ವಿಸಿಟ್ ಕೊಡ್ತಾಯಿದ್ದೀನಿ. ಇದ್ದಿದ್ರಲ್ಲಿ ಆರಾಮಾಗಿ ಊಟ ಮಾಡ್ತೀನಿ. ಜನ ನೀರು ಕುಡಿಯೋಕ್ಕೂ ನಂಗೆ ತೊಂದರೆ ಆಗಿತ್ತು, ಆರಾಮಾಗಿ ನೀರು ಕುಡಿತೀನಿ. ಗಂಟಲದು ಸ್ಮೋಕಿಂಗ್ ಇಲ್ಲ, ಜರ್ದ ಬಿದ್ದ ಅವೆಲ್ಲ ಏನಿಲ್ಲ. ಡ್ರಿಂಕ್ಸು ಇವಾಗ 1 ವರ್ಷ ಆಯಿತು ಬಿಟ್ಟದು. ಮೊದಲು ಅತಿಯಾಗಿ ಏನಿಲ್ಲ. ನಮ್ಮ ಫ್ಯಾಮಿಲಿ ನಮ್ಮ ತಾಯಿಗಿತ್ತು. ಇದೇ ಸೇಮ್ 50 ವರ್ಷದಿಂದ ನಮ್ಮ ತಾಯಿ ತೀರೋಗಿ. ಆಮೇಲೆ ನನ್ನ ಸದ್ಯ ತಮ್ಮನಿಗಿತ್ತು, ಅವನು ವರ್ಷ ಆಯಿತು ತೀರೋಗಿ. ಆಮೇಲೆ ನನಗಿದು ಕಾಣಿಸ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ ನೆಲದ ಮೇಲೆ ಈ ಮಗನೋ ಇಲ್ಲ ಮೊಮ್ಮಗಳು ಎಬ್ಬರಿಸ್ಬೇಕಾಯ್ತು. ಊಟ ತಿನ್ನಿಸೋವಾಗ ಯಾರಪ್ಪ ಊಟ ತಿನ್ನೋದು ಒಂದು ನೋವಿತ್ತು. ಇವಾಗಿಲ್ಲ ಸರ್, ಕ್ಲೀನಾಗಿ ಊಟ ಮಾಡ್ತೀನಿ. ಕಾಫಿ ಟೀ ಎಲ್ಲ ಡಿಕಾಷನ್ನು ಯಾವುದೋ ಒಂದು ಕುಡಿಬೇಕು. 1 ತಿಂಗಳು ನಾನು ತೊಗೊಂಡಿರೋದು 1.5 ತಿಂಗಳಾಯಿತು. ಆದರೆ ನನಗೆ ಗ್ಯಾರಂಟಿ ಒಂದು 50% ನಾನು ಚೆನ್ನಾಗಿ ಊಟ ಮಾಡ್ತೀನಿ. ನಾನು ಎಲ್ಲರೂ ಒಬ್ಬನೇ ಓಡಾಡ್ತೀನಿ, ಹೋಗ್ತೀನಿ, ಬರ್ತೀನಿ. ಒಂದು ಖುಷಿ ಹುಮ್ಮಸ್ಸು, ಒಬ್ಬನೇ ಕೂತ್ಕೊತೀನಿ, ಎದ್ದು ಹೇಳ್ತೀನಿ. ವಾರಕ್ಕೊಂದ್ಸಲ ಆ ಮೇಡಮ್ಮು ಯಾರೋ ಒಂದು ಫೋನ್ ಮಾಡ್ತಾರೆ ಮನೆಗೆ. ಫೋನು ಅಟೆಂಡ್ ಮಾಡ್ತೀವಿ. ಇಲ್ಲ ನಮ್ಮ ಮೊಮ್ಮಕ್ಕಳು ಅಟೆಂಡ್ ಮಾಡ್ತಾರೆ. ಯಾಕೆ ನಿಮ್ಮ ತಾತ ಹೆಂಗಾರೋ ಮನೆ ಖಂಡಿತ ನಾನು ನಿಮ್ಗೆ ಬಯಸ್ತೀನಿ. ಯಾಕೆ ಪ್ರೀತಿ ವಿಶ್ವಾಸದಿಂದ ಕಾಯಿಲೆ ನನಗೆ ಮೇಲಾಯ್ತು ಅಂತ ಇಲ್ಲ. ನಮ್ಮ ಡಾಕ್ಟ್ರ್ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿರೋ ಮೇಡಮ್ದಿರೋ ಎಲ್ಲ ಖುಷಿಯಿಂದ ಮಾತಾಡೋದು. ನಾನು ಖಂಡಿತ ಖುಷಿಯಿಂದ ನನಗೆ ಇದು ಐತೆ ಅನ್ನೋ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ನಾನು ಫೀಲಿಂಗ್ ಇಲ್ಲ ನನಗೆ.